ಡೇಸ್ ಆಫ್ ದಿ ವೀಕ್, ವಾರದಲ್ಲಿರುವಂಥ 7 ದಿನಗಳು. ಡೇಸ್ ಆಫ್ ದಿ ವೀಕ್ ಯಾವುದವಾಗ ನಮಗೆ ನಿನ್ನೆ ಗಂಟೆ ಬಗ್ಗೆ ನೋಡ್ದೋ, ಇವತ್ತು 24 ಗಂಟೆ ಸೇರಿಸಿದ್ರೆ ಒಂದು ಡೇ. 24 hours ಮೇಕ್ಸ್ ಎ ಡೇ. 7 days ಮೇಕ್ಸ್ ಎ ವೀಕ್. 7 ದಿನಗಳನ್ನ ಸೇರಿಸಿದ್ರೆ ಒಂದು ವಾರ ಅಂತ ಹೇಳ್ತೀವಿ. ಸಂಡೇ ಈಸ್ ದ ಫಸ್ಟ್ ಡೇ ಆಫ್ ದಿ ವೀಕ್, ಅಂದರೆ ಭಾನುವಾರ ಒಂದು ವಾರದ ಮೊದಲನೇ ದಿನ. ಯಾವ್ಯಾವ ವಾರಗಳಿದೆ ನೋಡೋಣ. ಇಲ್ಲೊಂದು ಗೊಂಬೆ ಇದೆ ನೋಡಿ. ಗೊಂಬೆ ಕೈಯಲ್ಲಿ 7 ಬಲೂನ್ಸ್ ಇದೆ. 7 ಬಲೂನ್ಸಲ್ಲೂ ಒಂದೊಂದು ದಿನಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸಂಡೇ ಈಸ್ ದ ಫಸ್ಟ್ ಡೇ ಆಫ್ ದಿ ವೀಕ್. SUNDAY ಸಂಡೇ. MONDAY ಮಂಡೇ. TUESDAY ಟ್ಯೂಸ್ಡೇ. WEDNESDAY ವೆಡ್ನಸ್ಡೇ. THURSDAY ಥರ್ಸ್ಡೇ. FRIDAY ಫ್ರೈಡೇ ಆ್ಯಂಡ್ SATURDAY ಸ್ಯಾಟರ್ಡೇ. ಸಂಡೇ ಭಾನುವಾರ, ಮಂಡೇ ಸೋಮವಾರ, ಟ್ಯೂಸ್ಡೇ ಮಂಗಳವಾರ, ವೆಡ್ನಸ್ಡೇ ಬುಧವಾರ, ಥರ್ಸ್ಡೇ ಗುರುವಾರ, ಫ್ರೈಡೇ ಶುಕ್ರವಾರ, ಸ್ಯಾಟರ್ಡೇ ಶನಿವಾರ. ಮಂಡೇ ಕಮ್ಸ್ ಆಫ್ಟರ್ ಸಂಡೇ. ಮಂಡೇ ಬಂದು ಸಂಡೇ ಆದ ನಂತರ ಬರುತ್ತೆ. ಈಚ್ ಡೇ ಕಮ್ಸ್ ಆಫ್ಟರ್ 7 days. ಒಂದೊಂದು ದಿನವೂ 7 ದಿನಗಳ ಕಳೆದ ನಂತರ ಬರುತ್ತೆ. ಇವಾಗ ಇವತ್ತು ವೆಡ್ನಸ್ಡೇ ಆದರೆ ನೆಕ್ಸ್ಟು 7 days ಅಂದರೆ 7 ದಿನಗಳು ಮುಗಿದ ಮೇಲೆ ಅದೇ ವೆಡ್ನಸ್ಡೇ ಇರುತ್ತೆ. ಈಗ ಕೆಲವೊಂದು ಕ್ವಶನ್ಸ್ ಇದೆ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡೋಣ. ವಾಟ್ ಈಸ್ ದ ಸೆಕೆಂಡ್ ಡೇ ಆಫ್ ದಿ ವೀಕ್? ಫಸ್ಟ್ ಡೇ ಮಂಡೇ, ಫಸ್ಟ್ ಡೇ ಸಂಡೇ, ಸೆಕೆಂಡ್ ಡೇ ಇಸ್ ಮಂಡೇ. MONDAY ಮಂಡೇ. ವಾಟ್ ಈಸ್ ದ ಫಿಫ್ತ್ ಡೇ ಆಫ್ ದಿ ವೀಕ್? ಸಂಡೇ 1, ಟ್ಯೂಸ್ಡೇ 2, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ. ಥರ್ಸ್ಡೇ ಈಸ್ ದ ಫಿಫ್ತ್ ಡೇ ಆಫ್ ದಿ ವೀಕ್. ಹೌ ಮೆನಿ ಡೇಸ್ ಮೇಕ್ಸ್ ಎ ವೀಕ್? ಒಂದು ವಾರ ಆಗಬೇಕು ಅಂದರೆ ನಾವು ಎಷ್ಟು ದಿನಗಳನ್ನ ಹಾಕಬೇಕು? 7. ವಾಟ್ ಈಸ್ ದ ಲಾಸ್ಟ್ ಡೇ ಆಫ್ ದಿ ವೀಕ್? ಲಾಸ್ಟ್ ಡೇ ಬಂದು ಸ್ಯಾಟರ್ಡೇ. ನೆಕ್ಸ್ಟು ಮಂತ್ಸ್ ಆಫ್ ದಿ ಇಯರ್ ನೋಡೋಣ. 12 months ಮೇಕ್ಸ್ ಎ ಇಯರ್, ಅಂದರೆ 12 ತಿಂಗಳುಗಳನ್ನ ಹಾಕಿದ್ರೆ ಒಂದು ವರ್ಷ ಅಂತ ನಾವು ಹೇಳ್ತೀವಿ. 12 months ಆಫ್ ದಿ ಇಯರ್, ಫಸ್ಟ್ ಮಂತ್ಸ್ ಆಫ್ ದಿ ಇಯರ್ ಯಾವುದು ಅಂತ ಹೇಳಿದ್ರೆ ಜನವರಿ ಬಂದು ನಮಗೆ ವರ್ಷದಲ್ಲಿರುವಂಥ ಮೊದಲನೇ ತಿಂಗಳು. ಲಾಸ್ಟ್ ಡೇ ಮಂತ್ ಆಫ್ ದಿ ಇಯರ್ ಬಂದು ಡಿಸೆಂಬರ್. ಜಾನ್ವರಿ ಕಮ್ಸ್ ಆಫ್ಟರ್ ಡಿಸೆಂಬರ್. ಜಾನ್ವರಿ ಬಂದು ಡಿಸೆಂಬರ್ ಆದ ನಂತರ ಬರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಇದು ಒಂದು ಮಂತ್ಸ್ ಆಫ್ ದಿ ಇಯರ್. ಇದನ್ನೇ ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಕನ್ನಡದಲ್ಲಿ ಮಾದಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ ಅಂತ ಹೇಳ್ತೀವಲ್ವ, ಅದೇ ಥರ ಇಲ್ಲಿ ಜನವರಿ, ಫೆಬ್ರವರಿ ಬಂದು. ಈಗ ಇಲ್ಲಿ ಕ್ವಶನ್ಸ್. ಲಾಸ್ಟ್ ಮಂತ್ ಆಫ್ ದಿ ಇಯರ್ ಬಂದು ಡಿಸೆಂಬರ್. ಮಂತ್ ಆಫ್ಟರ್ ಡಿಸೆಂಬರ್ ಆದಮೇಲೆ ಬರುವಂಥದ್ದು ನಮಗೆ ಜಾನ್ವರಿ. ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್. ಒಂದು ವರ್ಷ ಆಗಬೇಕು ಅಂದರೆ ನಮಗೆ ಎಷ್ಟು ತಿಂಗಳಾಗುತ್ತೆ? 12 ತಿಂಗಳುಗಳನ್ನ ಸೇರಿಸಿದ್ರೆ 1 ಇಯರ್. 12 months ಮೇಕ್ಸ್ ಆನ್ ಇಯರ್. 6th month ಆಫ್ ದಿ ಇಯರ್ ಈಸ್ ಜೂನ್.